ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಯಾವ ಜಗದ್ಗುರು ರೇಣುಕಾಚಾರ್ಯ ಹೆಸರಿನಿಂದ ಈ ವಿದ್ಯಾಸಂಸ್ಥೆ ಪ್ರಾರಂಭಗೊಂಡಿದೆಯೋ ಅಂಥ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಮಾನೋತ್ಸವ ಆಚರಿಸುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಇವತ್ತಿನ ಸಂದರ್ಭದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ತತ್ವ ಸಿದ್ಧಾಂತಗಳು ಅಂದಿಗಷ್ಟೇ ಅಲ್ಲ, ಇಂದಿಗಷ್ಟೇ ಅಲ್ಲ, ಅಂದು ಇಂದು ಮುಂದು ಎಂದೆಂದೂ ಕೂಡ ಬೆಳೆದು ಬಾಳುವಂಥ ಜನಾಂಗಕ್ಕೆ ಒಂದು ದಾರಿ ದೀಪ. ಅಂಥ ವಿಭೂತಿ ಪುರುಷರ ಒಂದು ಜಯಂತಿ ಆಚರಣೆ ಈ ಮಹಾನಗರದಲ್ಲಿ ನಡೆದಿರುವಂಥದ್ದು ಭಕ್ತರೆಲ್ಲರ ಸೌಭಾಗ್ಯ. ಇವತ್ತಿನ ಈ ಸಮಾರಂಭದಲ್ಲಿ ಶ್ರೀ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರದಾನ ಮಾಡುವುದಿತ್ತು. ಆದರೆ ಇವತ್ತಿನ ದಿನ ಪಿರಿಯಾಪಟ್ಟಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಂಯುಕ್ತವಾದಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾದ ಕಾರಣ ಅನಿವಾರ್ಯ ಆಗಿರೋ ಬುದ್ಧಿ ಕ್ಷಮ ಮಾಡಿ ನಾನೇ ಒಂದು ದಿನ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೆ ಬರ್ತೀನಿ ಮತ್ತು ಇದೇ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಲಯದಲ್ಲಿ ನಾನು ಓದಿರುವಂಥದ್ದು ನನಗೆ ಸ್ವಾಭಿಮಾನ ಇದೆ. ಆ ಪ್ರಶಸ್ತಿಯನ್ನು ಯಾವ ರೀತಿ ಗೌರವದಿಂದ ನಾನು ಸ್ವೀಕಾರ ಮಾಡಬೇಕು ಅದನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಇವತ್ತು ಮಾತ್ರ ತಾವು ಕ್ಷಮ ಮಾಡಿ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೊಂದು ದಿನ ಈ ಸಂಸ್ಥೆಯಾಗಿ ಬಂದಾಗ ಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಕಾಲೇಜುಗಳ ಮುಖ್ಯಸ್ಥರು ಕೂಡ ಸೇರಿ ಶ್ರೀ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಗ್ತಾ ಇದೆ ಅನ್ನುವಂಥ ಒಂದು ಸಂತೋಷದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ.